ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಕವಿ ಬ್ಲಾಗ್ಸ್ ಕನ್ನಡ. ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಆಷಾಢ ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಗ್ರೋಸರೀಸ್ ತರಬೇಕು ಅಂತ ಹೊರಗಡೆ ಹೊರಟಿದ್ದೀವಿ. ನಮ್ಮ ಮನೆಯವರು ಹೊರಗಡೆ ಗದ್ದೆ ಹತ್ರ ಹೋಗಿದ್ದಾರೆ. ಒಂದು 5 ನಿಮಿಷ ರೆಡಿಯಾಗು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ರೆಡಿಯಾಗಿ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಹೊರಗಡೆ ಹೋಗಬೇಕು. ನಾವು ಹೊರಗಡೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಇವತ್ತು ಏನೇನಾಯಿತು, ನಾನು ಏನೇನು ಕೆಲಸ ಮಾಡಿದ್ದೀನಿ, ಸೊ ನನ್ನ ದಿನ ಇವತ್ತು ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಆ ನಂತರ ನಾವು ಹೊರಗಡೆ ಹೋಗಿರೋದನ್ನು ನೋಡೋರಂತೆ. ಏನಪ್ಪ ಅಂದರೆ ಇವತ್ತು ನನ್ನ ದಿನ ಅಂತೂ ತುಂಬ ಬ್ಯುಸಿಯಾಗಿತ್ತು. ಕಾರಣ ಉಪವಾಸ ಹಬ್ಬ ಬರ್ತಿರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡ್ತಿದ್ವಿ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ಇವತ್ತಿನ ಕೆಲಸ ಇಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಆ್ಯಕ್ಚುಲಿ ನಾನು ಇನ್ನೂ ಸರಿಯಾಗಿ ಜೋಡಿಸಿಲ್ಲ. ಏನು ಜೋಡಿಸೇ ಇಲ್ಲ. ಆ್ಯಕ್ಚುಲಿ ನಾಳೆ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಸ್ವಲ್ಪ ಮ್ಯಾಟ್ ಎಲ್ಲ. ಅದು ಬಂದಮೇಲೆ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸಿಲ್ಲ. ಇವತ್ತಿಗೆ ಇಷ್ಟ ಆಗಿದೆ. ಅದಕ್ಕೆ ಇಷ್ಟರ ಮಟ್ಟಿಗೆ ಕ್ಲೀನಿಂಗ್ ಎಲ್ಲ ಆಗಿದೆ. ಹಾಗಂತ ಮಾಮೂಲಿ ಮಾಡೋವಂಥ ದಿನದ ಕೆಲಸಗಳನ್ನ ನಿಲ್ಲಿಸೋ ಆಗಿಲ್ಲ. ದೇವ್ರ ಪೂಜೆ ಮಾಡಲೇಬೇಕು. ಸೊ ಪೂಜೆ ಆಯಿತು. ನೆಕ್ಸ್ಟ್ ಇವಾಗ ತಿಂಡಿ ತಿಂತಾ ಇದ್ದೀನಿ. ಸೊ ನಾನು ತಿಂಡಿ ತಿನ್ನೋಷ್ಟರಲ್ಲಿ ಟೈಮ್ ಆಲ್ರೆಡಿ 5:15 ಆಗೋಗ್ಬಿಟ್ಟಿದೆ. ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟ್ ಆಗಿದೆ. ಇದೇನಿದು 5:15ಗೆ ತಿನ್ನೋ ತಿಂಡಿ ಹೇಗಾಗುತ್ತೆ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ವಲ್ಲ, ಸೊ ನಾನು ತಿಂಡಿ ಅಂದ್ಕೋತಿದ್ದೀನಿ. ನೀವು ಅದನ್ನು ಬ್ರೇಕ್ಫಾಸ್ಟ್ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಸಂಜೆ ಸ್ನ್ಯಾಕ್ಸ್ ಅಂತನಾದರೂ ಅಂದ್ಕೊಳ್ಳಿ. ಪೊಂಗಲ್ ಮಾಡಿದ್ದೆ, ಸೊ ಅವಾಗ ಮಾಡ್ಕೊಂಡು ತಿಂತಾಯಿದ್ದೀನಿ. ಈಗಿತ್ತು ನನ್ನ ಗುರುವಾರದ ದಿನ. ನೀವೇನೋ ಬೆಳಗಿಂದ ವಿಡಿಯೋನ ನೋಡ್ಕೊಂಡು ಬಂದ್ರಿ ಇವತ್ತಿನ ದಿನ ಹೇಗಂತ. ನಮ್ಮ ಪತಿ ದೇವರು 5 ನಿಮಿಷ ಅಂತ ಹೇಳಿ ಹೋದವರು 1/2 ಅವರ್ ಆದರೂ ಬಂದೇ ಇಲ್ಲ. ಅವ್ರು ಬರಲ್ಲ, ನಾನು ಬಿಡಲ್ಲ. ಸೊ ಬರ್ತಾರೆ, ಕಾಯ್ತೀನಿ. ಅವ್ರು ಬಂದಮೇಲೆ ಹೋಗ್ತೀವಿ. ಹೋದ್ಮೇಲೆ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.